ಇದು ವನ್ಯಜೀವಿ, ಕರಡಿಗಳ ಜಾತಿಗೆ ಸೇರಿದ ಪ್ರಾಣಿ. ಇದನ್ನು ನೋಡಿದರೆ ತಬ್ಬಿ ಮುದ್ದಾಡಬೇಕು ಅನಿಸುತ್ತೆ. ಆದರೆ ಇದರ ನಿಜ ಸ್ವಭಾವ ಅದಕ್ಕೆ ಕೋಪ ಬಂದಾಗಲೇ ತಿಳಿಯೋದು. ಕರಡಿ ಅಂದರೆ ನಮ್ಮ ತಲೆಗೆ ಬರೋದು ಬೇಟೆಯಾಡುವ, ಮಾಂಸ ತಿನ್ನುವ ಶಕ್ತಿಶಾಲಿ ಪ್ರಾಣಿ ಅಂತ. ಆದರೆ ಈ ಒಂದು ಕರಡಿಗಳ ಪ್ರಭೇದ ಮಾತ್ರ ತನ್ನ ಇಡೀ ಜೀವನವನ್ನೇ ಈ ಒಂದೇ ಒಂದು ಗಿಡದ ಮೇಲೆ ಅವಲಂಬಿಸಿಕೊಂಡಿದೆ, ಬಿದಿರು. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಕರಡಿಗಳ ಕುಟುಂಬಕ್ಕೆ ಸೇರಿದ ಒಂದು ಪ್ರಾಣಿ ಉಳಿದ ಎಲ್ಲ ಕರಡಿಗಳಂತೆ ಬದುಕುವುದನ್ನು ಬಿಟ್ಟು ಯಾಕೆ ಈ ಕಠಿಣ ದಾರಿಯನ್ನೇ ಆಯ್ಕೆ ಮಾಡಿಕೊಂಡಿತು? ಬಹುಶಃ ಈ ಪ್ರಶ್ನೆಯ ಉತ್ತರವೇ ಜೈಂಟ್ ಪ್ಯಾಂಡಾವನ್ನು ಪ್ರಕೃತಿಯ ಅತ್ಯಂತ ವಿಚಿತ್ರ ಕರಡಿಯನ್ನಾಗಿ ಮಾಡಿದೆ. ಪ್ರಕೃತಿಯ ಮಡಿಲಿನ ಮತ್ತೊಂದು ಅದ್ಭುತ ಕಥೆಯೊಂದಿಗೆ ಮಾಯಾವನ ವೈಲ್ಡ್ ಲೈಫ್ಗೆ ಸ್ವಾಗತ. ಜೈಂಟ್ ಪ್ಯಾಂಡಾ ಚೀನಾದ ಎತ್ತರದ ದಟ್ಟವಾದ ಪರ್ವತಗಳ ಕಾಡುಗಳಲ್ಲಿ ಸಾವಿರಾರು ವರ್ಷಗಳಿಂದ ಬದುಕುತ್ತಿರುವ ಕರಡಿಗಳ ಪ್ರಭೇದ. ಆದರೆ ಇದರ ಕಥೆಯಲ್ಲಿರುವ ಅತ್ಯಂತ ದೊಡ್ಡ ವಿಚಿತ್ರ ಅಂದರೆ ಇದು ತಿನ್ನುವ ಆಹಾರ ಮತ್ತು ಅದಕ್ಕಾಗಿ ಇದು ವ್ಯಯಿಸುವ ಸಮಯ. ಸುಮಾರು 40 ಲಕ್ಷ ವರ್ಷಗಳ ಹಿಂದೆ ಇವುಗಳ ದೇಹದಲ್ಲಿ ಆದ ಒಂದು ಜೀನ್ ಬದಲಾವಣೆಯಿಂದ ಇವು ಸಂಪೂರ್ಣವಾಗಿ ಸಸ್ಯಾಹಾರಿಯಾದವು. ಆದರೆ ಪ್ರಕೃತಿಯ ವಿಚಿತ್ರ ನೋಡಿ, ಆಹಾರವೇನೋ ಬದಲಾಯಿತು, ಆದರೆ ಇಂದಿಗೂ ಪಾಂಡಾದ ಜೀರ್ಣಾಂಗ ವ್ಯವಸ್ಥೆಯಲ್ಲಿ 100% ಮಾಂಸಾಹಾರಿ ಕರಡಿಯದ್ದೇ ಆಗಿದೆ. ಹಾಗಾಗಿ ತಿಂದ ಬಿದಿರಿನಲ್ಲಿ ಕೇವಲ 17% ಮಾತ್ರ ಇದರ ದೇಹಕ್ಕೆ ಅಬ್ಸರ್ವ್ ಆಗುತ್ತೆ. ಇದೇ ಕಾರಣಕ್ಕೆ ತನ್ನ ಹೊಟ್ಟೆ ತುಂಬಿಸಿಕೊಳ್ಳಲು ಮತ್ತು ದೇಹಕ್ಕೆ ಬೇಕಾದ ಕನಿಷ್ಠ ಶಕ್ತಿಯನ್ನು ಪಡೆಯಲು ಜೈಂಟ್ ಪ್ಯಾಂಡಾ ದಿನದ 10 ರಿಂದ 16 ಗಂಟೆಗಳ ಕಾಲಾವಧಿಯನ್ನು ಕೇವಲ ಆಹಾರ ಸೇವನೆಯಲ್ಲೇ ಕಳೆಯುತ್ತದೆ. ಅಂದರೆ ತನ್ನ ದಿನದ ಅರ್ಧಕ್ಕಿಂತಲೂ ಹೆಚ್ಚು ಜೀವನವನ್ನು ಇದು ಬಿದಿರನ್ನು ಅಗಿಯುವುದರಲ್ಲೇ ಕಳೆದು ಬಿಡುತ್ತದೆ. ದಿನದಲ್ಲಿ 12 ರಿಂದ 38 ಕಿಲೋ ಬಿದಿರನ್ನು ತಿಂದು ಮುಗಿಸಿದ ಮೇಲೆ ಪಾಂಡಾ ಮಾಡುವ ಏಕೈಕ ಕೆಲಸ ಅಂದರೆ ವಿಶ್ರಮಿಸುವುದು ಮತ್ತು ಮಲಗುವುದು. ಇವುಗಳ ಜೀವನ ಕ್ರಮವನ್ನು ನೋಡಿದರೆ ಜಗತ್ತಿನ ಅತ್ಯಂತ ಸೋಮಾರಿ ಪ್ರಾಣಿ ಎನ್ನಿಸಬಹುದು. ಆದರೆ ಅದು ಸೋಮಾರಿತನ ಅಲ್ಲ, ಪ್ರಕೃತಿಯ ಜೊತೆ ಮಾಡಿಕೊಂಡ ಒಂದು ಒಪ್ಪಂದ. ಬಿದಿರಿನಿಂದ ಸಿಗುವ ಅತ್ಯಂತ ಕಡಿಮೆ ಕ್ಯಾಲೋರಿಯನ್ನು ದೇಹದಲ್ಲಿ ಉಳಿಸಿಕೊಳ್ಳಲು ಇವು ಅನಿವಾರ್ಯವಾಗಿ ಸದಾ ವಿಶ್ರಾಂತಿ ಪಡೆಯುತ್ತಾ ತಮ್ಮ ಚಲನೆಯನ್ನು ಕಡಿಮೆ ಮಾಡಿಕೊಳ್ಳುತ್ತವೆ. ಈ ವಿಚಿತ್ರ ಜೀವನ ಶೈಲಿಯ ನಡುವೆಯೂ ಇವು ಭಾರೀ ದೈತ್ಯ ದೇಹವನ್ನು ಹೊಂದಿರುತ್ತವೆ. ಸಾಮಾನ್ಯವಾಗಿ ಒಂದು ವಯಸ್ಕ ಗಂಡು ಪಾಂಡಾ ಸುಮಾರು 113 ರಿಂದ 135 kg ತೂಕ ಇರುತ್ತದೆ. ಒಂದು ಹೆಣ್ಣು ಪಾಂಡಾ ಸುಮಾರು 90 ರಿಂದ 100 kgಗಳವರೆಗೆ ತೂಕ ತೂಗುತ್ತದೆ. ಇನ್ನು ಇವುಗಳ ಆಯಸ್ಸಿನ ವಿಷಯಕ್ಕೆ ಬಂದರೆ, ಕಾಡಿನ ಮುಕ್ತ ವಾತಾವರಣದಲ್ಲಿ ಪಾಂಡಾಗಳು ಸಾಮಾನ್ಯವಾಗಿ 20 ವರ್ಷಗಳ ಕಾಲ ಬದುಕುತ್ತವೆ. ಅದೇ ಮಾನವನ ರಕ್ಷಣೆಯಲ್ಲಿರುವ ಅಥವಾ ಮೃಗಾಲಯದಲ್ಲಿರುವ ಪಾಂಡಾಗಳು ಸೂಕ್ತ ಆರೈಕೆಯಿಂದಾಗಿ 30 ವರ್ಷಗಳಿಗಿಂತ ಹೆಚ್ಚು ಕಾಲ ಜೀವಿಸಬಲ್ಲವು. ಆದರೆ ಈ ವಿಚಿತ್ರ ಬದುಕಿಗೆ ಪ್ರಕೃತಿ ಇಟ್ಟ ಅತ್ಯಂತ ಕಠಿಣ ಪರೀಕ್ಷೆ ಇರುವುದು ಇದರ ಸಂತಾನೋತ್ಪತ್ತಿ ವ್ಯವಸ್ಥೆಯಲ್ಲಿ. ಗಂಡು ಮತ್ತು ಹೆಣ್ಣು ಪಾಂಡಾಗಳು ವರ್ಷಪೂರ್ತಿ ಒಂಟಿಯಾಗಿ ಬದುಕುತ್ತವೆ. ಹೆಣ್ಣು ಪಾಂಡಾಗಳು ವರ್ಷಕ್ಕೆ ಕೇವಲ ಒಂದೇ ಒಂದು ಬಾರಿ, ಅದು ಕೂಡ ಕೇವಲ 2 ರಿಂದ 3 ದಿನಗಳ ಅತ್ಯಂತ ಕಿರಿದಾದ ಕಾಲಾವಧಿಗೆ ಮಾತ್ರ ಗರ್ಭಧರಿಸಲು ಸಿದ್ಧವಾಗುತ್ತವೆ. ಈ ಸಮಯದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಗಂಡು ಮತ್ತು ಹೆಣ್ಣು ಪಾಂಡಾಗಳು ಒಂದಾಗದಿದ್ದರೆ ಆ ವರ್ಷವು ಪ್ರಕೃತಿಯ ಆ ಮುಚ್ಚಿದ ಬಾಗಿಲು ಹಾಗೇ ಉಳಿದು ಬಿಡುತ್ತದೆ. ಒಮ್ಮೆ ಗರ್ಭಧಾರಣೆ ಯಶಸ್ವಿಯಾದ ನಂತರ ಹೆಣ್ಣು ಪಾಂಡಾದ ಗರ್ಭಾವಧಿ ಸುಮಾರು 3 ರಿಂದ 5 ತಿಂಗಳುಗಳ ಕಾಲ ಇರುತ್ತದೆ. ಅಂದರೆ ಸರಿಸುಮಾರು 95 ರಿಂದ 160 ದಿನಗಳು. ಈ ಗರ್ಭಾವಧಿಯ ಸಮಯ ಇಷ್ಟು ವ್ಯತ್ಯಾಸವಿರಲು ಕಾರಣ ಪ್ರಕೃತಿಯ ವಿಚಿತ್ರ ತಂತ್ರ. ಸೂಕ್ತ ಹವಾಮಾನ ಮತ್ತು ಕಾಡಿನಲ್ಲಿ ಹೇರಳವಾಗಿ ಬಿದಿರು ಸಿಗುವವರೆಗೂ ಹೆಣ್ಣು ಪಾಂಡಾದ ಗರ್ಭದಲ್ಲಿ ಭ್ರೂಣದ ಬೆಳವಣಿಗೆ ಆರಂಭವಾಗುವುದೇ ಇಲ್ಲ. ದೀರ್ಘಾವಧಿಯ ಗರ್ಭದ ನಂತರ ಹುಟ್ಟುವ ಪಾಂಡಾದ ಮರಿಗಳು ತಾಯಿಯ ದೈತ್ಯ ಗಾತ್ರಕ್ಕೆ ಹೋಲಿಸಿದರೆ ನಂಬಲಾಗದಷ್ಟು ಚಿಕ್ಕದು. ಹುಟ್ಟಿದಾಗ ಅದರ ತೂಕ ಕೇವಲ 90 ರಿಂದ 130 ಗ್ರಾಂ. ಇನ್ನು ಅದರ ಉದ್ದ ಸುಮಾರು 6 ರಿಂದ 7 ಇಂಚಿನಷ್ಟು. ಇಲ್ಲಿ ಆಶ್ಚರ್ಯ ಏನೆಂದರೆ, ತಾಯಿಯ ತೂಕಕ್ಕೂ ಮರಿಯ ತೂಕಕ್ಕೂ ಬರೋಬ್ಬರಿ 900 ಪಟ್ಟು ತೂಕ ವ್ಯತ್ಯಾಸವಿರುತ್ತದೆ. ಹುಟ್ಟಿದಾಗ ಮರಿಗಳು ಸಂಪೂರ್ಣ ಗುಲಾಬಿ ಬಣ್ಣದಲ್ಲಿದ್ದು ಕಣ್ಣುಗಳು ಕಾಣಿಸುವುದಿಲ್ಲ ಮತ್ತು ಕಿವಿ ಕೇಳಿಸುವುದಿಲ್ಲ. ಆದರೆ ಆ ಕತ್ತಲಿನಲ್ಲೂ ತಾಯಿಯ ಗಮನವನ್ನು ಸೆಳೆಯಲು ಆ ಪುಟ್ಟ ಮರಿ ಜೋರಾಗಿ ಶಬ್ದ ಮಾಡುತ್ತದೆ. ಅತ್ತ ದೈತ್ಯ ಗಾತ್ರದ ತಾಯಿ ಪಾಂಡ ತನ್ನ ಭಾರೀ ತೂಕಕ್ಕೆ ಈ ಸಣ್ಣ ಜೀವ ನಲುಗಿ ಹೋಗದಂತೆ
ಅತ್ಯಂತ ಜಾಗರೂಕತೆಯಿಂದ ಮೃದುವಾಗಿ ತನ್ನ ಬಾಯಲ್ಲೇ ಕಚ್ಚಿ ತನ್ನ ಹೆದೆಯ ಮೇಲೆ ಮಲಗಿಸಿಕೊಳ್ಳುತ್ತದೆ. ಆ ಕ್ಷಣದಿಂದ ಅದರ ಇಡೀ ಪ್ರಪಂಚ ಅದರ ತಾಯಿ. ಇನ್ನು ಕಾಡಿನಲ್ಲಿ ಪಾಂಡಗಳು ಹೆಚ್ಚಾಗಿ ಅವಳಿ ಮರಿಗಳಿಗೆ ಜನ್ಮ ನೀಡಿದರೂ ತಾಯಿ ಪಾಂಡ ತನ್ನ ದೇಹದ ಶಕ್ತಿಯ ಮಿತಿಯಿಂದಾಗಿ ಕೇವಲ ಒಂದೇ ಒಂದು ಬಲಿಷ್ಠ ಮರಿಯನ್ನು ಮಾತ್ರ ಉಳಿಸಿಕೊಳ್ಳುತ್ತದೆ, ಇನ್ನೊಂದು ಮರಿಯನ್ನು ಕೈಬಿಡುತ್ತದೆ. ಯಾಕಂದರೆ ಕಾಡಿನಲ್ಲಿ ಒಂದೇ ಒಂದು ಸಣ್ಣ ತಪ್ಪು ಕೂಡ ಒಂದು ಜೀವದ ಅಂತ್ಯವಾಗಬಹುದು. ಆದರೆ ವರ್ಷಗಳು ಕಳೆದಂತೆ ಕಾಡುಗಳು ಕಡಿಮೆಯಾಗತೊಡಗಿದವು, ಬಿದಿರಿನ ಕಾಡುಗಳು ತುಂಡಾಗತೊಡಗಿದವು. ಮಾನವನ ವಿಸ್ತರಣೆಯಿಂದಾಗಿ ಒಂದು ಕಾಲದಲ್ಲಿ ಈ ಪ್ರಾಣಿ ಅಳಿವಿನಂಚಿಗೆ ತಲುಪಿತ್ತು. ಇನ್ನೇನು ಕೆಲವೇ ವರ್ಷಗಳಲ್ಲಿ ಪಾಂಡ ಇತಿಹಾಸದ ಪುಟ ಸೇರಬಹುದು ಅನ್ನೋ ಭಯ ಇಡೀ ಜಗತ್ತನ್ನು ಕಾಡಿತ್ತು. ಆದರೆ ಪ್ರತಿಯೊಂದು ಕಥೆಯು ದುಃಖದಲ್ಲಿ ಮುಗಿಯಬೇಕೆಂದಿಲ್ಲ. ಚೀನಾದಲ್ಲಿ ಸಾವಿರಾರು ಹೆಕ್ಟೇರ್ಗಳ ಕಾಡುಗಳನ್ನು ಸಂರಕ್ಷಣೆ ಮಾಡಿ ಬೇಟೆಯ ಮೇಲೆ ಕಠಿಣ ನಿಯಂತ್ರಣ ಹೇರಿದ್ದರಿಂದ ಇಂದು ಕಾಡಿನಲ್ಲಿ ಇವುಗಳ ಸಂಖ್ಯೆ 1900 ದಾಟಿದೆ. ಮತ್ತು ವಿಶ್ವದಾದ್ಯಂತ ಒಟ್ಟಾರೆ ಇವುಗಳ ಸಂಖ್ಯೆ 2700ಕ್ಕೆ ಏರಿಕೆಯಾಗಿದೆ. ಇದರ ಪರಿಣಾಮವಾಗಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಪಾಂಡಾಗಳನ್ನು ಅಳಿವಿನಂಚಿನಲ್ಲಿದ್ದ ಪಟ್ಟಿಯಿಂದ ಸುರಕ್ಷಿತ ಆದರೆ ಆತಂಕದಲ್ಲಿರುವ ಪಟ್ಟಿಗೆ ಮೇಲ್ದರ್ಜೆಗೇರಿಸಿದೆ. ಇದು ಪ್ರಕೃತಿಯ ಮೇಲೆ ಮನುಷ್ಯ ಮಾಡಿದ ಒಂದು ಸರಿಯಾದ ನಿರ್ಧಾರದ ಗೆಲುವು. ಒಮ್ಮೆ ಕಣ್ಮರೆಯಾಗುವ ಹಂತಕ್ಕೆ ಬಂದ ಜೀವಿಯು ಸರಿಯಾದ ಸಮಯದಲ್ಲಿ ಸರಿಯಾದ ರಕ್ಷಣೆ ಸಿಕ್ಕರೆ ಮತ್ತೆ ಬದುಕಬಹುದು ಅನ್ನೋದನ್ನು ಜೈಂಟ್ ಪಾಂಡ ಜಗತ್ತಿಗೆ ತೋರಿಸಿದೆ. ಬಹುಶಃ ಪ್ರಕೃತಿಯ ದೊಡ್ಡ ಶಕ್ತಿ ಹೋರಾಡುವುದಲ್ಲ, ಮತ್ತೆ ಎದ್ದು ನಿಲ್ಲುವುದು. ಜೈಂಟ್ ಪಾಂಡ ಅದಕ್ಕೆ ಜೀವಂತ ಸಾಕ್ಷಿ. ಪ್ರಕೃತಿಯ ಬಗ್ಗೆ ನಾವು ತಿಳಿದಷ್ಟು ಅದರ ಅಚ್ಚರಿಯ ನಿಗೂಢತೆ ಇನ್ನಷ್ಟು ತೆರೆದುಕೊಳ್ಳುತ್ತದೆ. ಇದು ಮಾಯಾವನ ವೈಲ್ಡ್ ಲೈಫ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.